hidden, forever on fire. ಸಿಟಿ ರವಿ ಅವಾಚ್ಯ ಪದ ಬಳಕೆ ಪ್ರಕರಣ ಬಿಜೆಪಿಯಿಂದ ಇಂದು ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ. ಸಿಟಿ ರವಿ ಅಶ್ವಥ್ ನಾರಾಯಣ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾರೆ ನಾಯಕರು. ನಿನ್ನೆ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ವಿಜೇಂದ್ರ ಅಶೋಕ್ ಮತ್ತೆ ಸಿಟಿ ರವಿ ಅವ್ರನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಲಾಯ್ತಲ್ವಾ, ಆ ಸಂದರ್ಭದಲ್ಲಿ ಐಬಿಯಲ್ಲಿ. ಈಗ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ನಡೆಸಲಿದ್ದಾರೆ. ನೋಡ್ಬೇಕು ಸಿಟಿ ರವಿ ಅವರು ಯಾವೆಲ್ಲ ಉತ್ತರ ಕೊಡ್ತಾರೆ ಅಂತೇಳಿ. ಯಾಕೆಂದರೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿದೆ ಸಿಟಿ ರವಿ ಅವರ ಅಸಂವಿಧಾನಿಕ ಪದ ಬಳಕೆ. ಡಿಕೆಶಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಸಾಧ್ಯತೆ ಇದೆ, ನನಗೆ ಜೀವ ಬೆದರಿಕೆ ಇದೆ, ಹಾಗೆ ಹೀಗೆ ಪೊಲೀಸರು ನಡೆಸ್ಕೊಂಡಂತಹ ರೀತಿ, ಇವೆಲ್ಲವನ್ನ ಸಿಟಿ ರವಿ ಅವರು ಬಿಚ್ಚಿಡ್ತಾ ಇದ್ದಾರೆ. ಈಗ ಅವರ ಬಂಧನ ಪ್ರಕರಣ ಏನಿದೆ, ಬಂಧನ ಮಾಡಿದ್ದೇ ಸರಿಯಲ್ಲ, ಕಾನೂನನ್ನು ಪಾಲಿಸಿಲ್ಲ. ಪೊಲೀಸರು ಡಿ.ಕೆ. ಶಿವಕುಮಾರ್ ಹೇಳಿದ ಹಾಗೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಹಾಗೆ ಇಡೀ ಸರ್ಕಾರದ ಸೂಚನೆ ಮೇರೆಗೆ ನನ್ನನ್ನು ಬಂಧಿಸಿದ್ದಾರೆ ಅನ್ನುವಂತಹ ಆರೋಪ ಅವರದು. ಸುತ್ತಾಡಿಸಿದ್ರು, ನನ್ನ 3 ಜಿಲ್ಲೆ ಸುಮಾರು 300-400 ಕಿಲೋಮೀಟರ್ ಸುತ್ತಾಡಿಸಿದ್ದಾರೆ, ಜಂಗಲ್ ಹತ್ರ ಕರ್ಕೊಂಡು ಹೋಗಿದ್ರು, ಕ್ವಾರಿ ಹತ್ರ ಕರ್ಕೊಂಡು ಹೋಗಿದ್ರು, ನನಗೆ ಹೊಡೆದಿದ್ದಾರೆ, ಊಟ ಕೊಟ್ಟಿಲ್ಲ, ಪ್ರಥಮ ಚಿಕಿತ್ಸೆ ಕೊಡಿಸಿಲ್ಲ. ಈ ರೀತಿಯಾಗಿ ಆರೋಪಗಳ ಸುರಿಮಳೆಯನ್ನು ಸರ್ಕಾರದ ವಿರುದ್ಧ ಸಿಟಿ ರವಿ ಮಾಡಿದ್ರು. ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಮಾಜಿ ಡಿ.ಸಿ.ಎಂ ಅಶ್ವಥ್ ನಾರಾಯಣ್, ಸಿಟಿ ರವಿ ಜಂಟಿಯಾಗಿ ನಡೆಸ್ತಾರೆ. ಯಾಕಂದರೆ ರಾಜಕೀಯ ಸಮರಕ್ಕೆ ಕಾರಣ ಆಗ್ತಾ ಇದೆ ಇದು. ಸಿಟಿ ರವಿ ಅವರು ಕ್ಷಮೆ ಕೇಳೋ ಥರ ಕಾಣಿಸ್ತಾ ಇಲ್ಲ. ಜೊತೆಗೆ ಈಗ ಕಾಂಗ್ರೆಸ್ನಿಂದಲೂ ಕೂಡ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತವಾಗ್ತಾನೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಇಡೀ ಕಾಂಗ್ರೆಸ್ ಪಡೆ ನಿಂತ್ಕೊಂಡಿದೆ. ಬಿಜೆಪಿಗೆ ಮುಜುಗರ ಆಗಿದೆ. ಯಾಕಂತ ಹೇಳಿದ್ರೆ ಸಿಟಿ ರವಿ ಅವರ ಆ ಒಂದು ಹೇಳಿಕೆ ಏನಿದೆ, ಪರಿಷತ್ನಲ್ಲಿ ಆ ಪದ ಬಳಕೆ ಏನಿದೆ, ಸಾಕಷ್ಟು ರೀತಿಯಾದಂತಹ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಹೇಗೆ ಅವರು ಡಿಫೆಂಡ್ ಮಾಡ್ಕೋತಾರೆ ನೋಡಬೇಕು. ಸಿಟಿ ರವಿ ಅವರು ಹೇಳ್ತಾ ಇರೋದು ನನ್ನ ಬಂಧನ ಅಕ್ರಮ, ನೋಟಿಸ್ ಇಲ್ಲ, ಏನೂ ಇಲ್ಲ, FIR ಆದ 1 ಗಂಟೆಯಲ್ಲಿ ಬಂಧಿಸಿದ್ದಾರೆ, ನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು, ಸುತ್ತಾಡಿಸಿದ್ದು ಯಾಕೆ, ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ನನ್ನ ಕೊಲೆ ಬೆದರಿಕೆ ಹಾಕಿದ್ರು ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರು, ಹೇಗೆ ನೀನು ವಾಪಸ್ ಹೋಗ್ತೀಯೋ ನೋಡ್ಕೊಳ್ತೀನಿ, ಈ ರೀತಿಯಾಗಿ ಮಾತಾಡಿದರು ಅಂಥೇಳಿ ಸ್ವತಃ ಸಿಟಿ ರವಿ ಅವರೇ ವಾಗ್ದಾಳಿ ನಡೆಸಿದ್ರು. ಈಗ ಅದರ ಮುಂದುವರೆದ ಭಾಗ ಏನೇನಾಯಿತು ಪರಿಷತ್ನಲ್ಲಿ, ಅದರ ಮಾಹಿತಿನೂ ಕೂಡ ಅವರು ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಆ ಪದ ಬಳಕೆ ಮಾಡಿಲ್ಲ ಅಂಥೇಳಿ ಅನ್ನೋದೇ ಈಗ ಸಿಟಿ ರವಿ ಅವರ ವಾದ. ತೆಗೆಸಿಬೇಕಾದ್ರೆ ರೆಕಾರ್ಡ್ಸು ಅಂತ. ಹಾಗಾಗಿನೇ ಈಗ ಕೆಲವು ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಆ ಪದವನ್ನು ಬಳಕೆ ಮಾಡಿರೋದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ.